My dear students, in the last video, we have discussed the important problems for 5 marks and all problems are completed. Okay. In this video, we will discuss the next topic in differentiation and very easiest topic, that is Rolle's theorem. Rolle's theorem. Rolle's theorem. In this concept, in differentiation, we have 2 3 marks question. Differentiation chapter ಅಲ್ಲಿ 3 marks questions 2 ಇರುತ್ತೆ. One question will be in parametric derivatives in both type 1 and type 2. ಒಂದು ಕ್ವಶನ್ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ಪ್ಯಾರಾಮೆಟ್ರಿಕ್ ಡೆರಿವೇಟಿವ್ಸ್ ಇಂದ ಕೇಳಿರ್ತಾರೆ. ಐದರ್ ಟೈಪ್ 1 ಆಗಿರಬಹುದು ಅಥವಾ ಟೈಪ್ 2 ಆಗಿರಬಹುದು. ರಿಮೈನಿಂಗ್ ಒನ್ ಕ್ವಶನ್ ಇಸ್ ಇನ್ ರೋಲ್ಸ್ ಥಿಯರಮ್ ಆರ್ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಬರುತ್ತೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಹೇಳಿ, ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್. ಈ ಎರಡೂ ಕಾನ್ಸೆಪ್ಟ್ಸ್ ಇಂದ ನಿಮಗೆ 3 ಮಾರ್ಕ್ಸ್ಗೆ 1 ಕ್ವಶನ್ ಸಿಗುತ್ತೆ. ಸೊ ಡಿಫರೆನ್ಶಿಯೇಷನ್ ಅಲ್ಲಿ 3 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ಆ ಎರಡರಲ್ಲಿ ಒಂದು ಪ್ಯಾರಾಮೆಟ್ರಿಕ್ ಅಂಡ್ ಮತ್ತೊಂದು ಏನಾಗಿರುತ್ತೆ ರೋಲ್ಸ್ ಥಿಯರಮ್ ಮತ್ತೆ ನೆಕ್ಸ್ಟ್ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಬರುತ್ತೆ. ಇದೆರಡು ಕಾನ್ಸೆಪ್ಟ್ಸ್ ಇಂದ ನಿಮ್ಗೆ ಕ್ವಶನ್ಸ್ ಅಪಿಯರ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. First, we understood what is Rolle's theorem and statement of the Rolle's theorem. Rolle's theorem: if a function f of x, it satisfies the three condition, and hence the Rolle's theorem verified. ಒಂದು ಫಂಕ್ಷನ್ 3 ಕಂಡೀಷನ್ಸ್ ಗಳನ್ನ ಅದು ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಲ್ ದ 3 ಕಂಡೀಷನ್ಸ್ ಆಫ್ ದಿ ರೋಲ್ಸ್ ಥಿಯರಮ್ ಆರ್ ವೆರಿಫೈಡ್ ಅಂತ ಹೇಳ್ತಾ ಇರ್ತೀವಿ. ಹಾಗಾದ್ರೆ ವಾಟ್ ಈಸ್ ದ ಕಂಡೀಷನ್ ನಂಬರ್ 1? ದ ಗಿವನ್ ಫಂಕ್ಷನ್ f of x is differentiable on the closed interval a comma b, open interval a comma b. ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನ್ ಕೊಟ್ಟಿರ್ತಾರೋ ಅದು ಡಿಫರೆನ್ಶಿಯಬಲ್ ಆಗ್ತಿರ್ಬೇಕು. ಕಂಡೀಷನ್ ನಂಬರ್ 1. ಅಂಡ್ ದೆನ್ ಕಂಡೀಷನ್ ನಂಬರ್ 2, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆನ್ ದ ಸೇಮ್ ಇಂಟರ್ವಲ್, ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ a comma b. Here open interval differentiation is always in open interval, continuous is in closed interval. ಸೆಕೆಂಡ್ ಪಾಯಿಂಟ್ ಇಸ್ ಕಂಟಿನ್ಯೂಸ್. ಸರ್ ನಮಗೆ ಕಂಟಿನ್ಯೂಟಿ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ, ಬಟ್ ಕಂಟಿನ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌ ಟು ಸೇ ದಟ್ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್? ಡಿಫರೆನ್ಸಿಯೇಷನ್ ಗೊತ್ತಿದೆ, ಅದನ್ನ ಹೇಳ್ಬೋದು ಈಸಿಯಾಗಿ, ಬಟ್ ಕಂಟಿನ್ಯೂಟಿ ಬಗ್ಗೆ ನಮ್ಗೆ ಯಾವುದೇ ತರದ ಐಡಿಯಾಸ್ ಇಲ್ಲ. ಕಂಟಿನ್ಯೂಸ್ ಅಂತ ಚೆಕ್ ಮಾಡೋದು ಯಾವ ತರ ಫಾರ್ ದಿಸ್ ಕಾನ್ಸೆಪ್ಟ್? ನೀವು ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಕೊಟ್ಟಿರ್ತಾರೆ 2x ಅಂತ ಕೊಟ್ಟಿರ್ತಾರೆ. ಇದನ್ನ ಡಿಫರೆನ್ಸಿಯೇಷನ್ ಬರೀರಿ. ಡಿಫರೆನ್ಸಿಯೇಷನ್ ಬರೆದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದ ಡೆರಿವೇಟಿವ್ ಆಫ್ 2x ಈಸ್ 2. ಆಬ್ವಿಯಸ್ಲಿ ಗೊತ್ತಿದೆಯಲ್ವಾ ಕಾನ್ಸೆಪ್ಟ್ಸ್? ಸೊ ಯಾವ ಫಂಕ್ಷನ್ ಡಿಫರೆನ್ಶಿಯೇಟ್ ಆಗಿರುತ್ತೋ ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಯಾವುದು ಡಿಫರೆನ್ಶಿಯಬಲ್ ಆಗಿರುತ್ತೋ ಅದು ಕಂಟಿನ್ಯೂಸ್ ಆಗಿರುತ್ತೆ. ಆದ್ರಿಂದ ನಾವು ಡಿಫರೆನ್ಶಿಯೇಷನ್ ಚೆಕ್ ಮಾಡಿದ್ರೆ ಸಾಕು, ಡಿಫರೆನ್ಶಿಯೇಟ್ ಆಯಿತು ಅಂತಂದ್ರೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ಅಂಡ್ ದೆನ್ ಲಾಸ್ಟ್ ಕಂಡೀಷನ್ ಎಫ್ ಆಫ್ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗಿರಬೇಕು. ಹಾಗಂತಂದ್ರೆ ಏನು? ಸಮ್ ಇಲ್ಲಿ ಇಂಟರ್ವಲ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಇಂಟರ್ವಲ್ ಕೊಟ್ಟಿರ್ತಾರೆ 1, -1 ಅಂತ ಕೊಟ್ಟಿರ್ತಾರೆ ಇಂಟರ್ವಲ್. ಫಸ್ಟ್ ಒನ್ ಈಸ್ ಎ, ಸೆಕೆಂಡ್ ಒನ್ ಈಸ್ ಬಿ. ಈ ಎರಡು ವ್ಯಾಲ್ಯೂಸ್ ಗಳನ್ನ ನಾವು ಪ್ರಾಬ್ಲಮ್ಗೆ ಕೊಟ್ಟಾಗ ಅದು ಈಕ್ವಲ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಚೆಕ್ ಮಾಡೋಣ. ಇದಕ್ಕೆ ಎಕ್ಸ್ಗೆ 1 ಕೊಡ್ತೀರಾ, ಎಕ್ಸ್ಗೆ 1 ಕೊಟ್ಟಾಗ ಅದೇನಾಗಿರುತ್ತೆ 2 ಆಗಿರುತ್ತೆ.
ಎಕ್ಸ್ ಗೆ -1 ಕೊಡ್ತೀರಾ, -1 ಕೊಟ್ಟಾಗ ಅದು -2 ಆಗಿರುತ್ತೆ. ಇದೆರಡು ನಾಟ್ ಈಕ್ವಲ್, ಹಾಗಾಗಿ ಇದಕ್ಕೆ ರೋಲ್ಸ್ ಥಿಯರಂ ಅಪ್ಲಿಕೇಬಲ್ ಆಗಲ್ಲ. ಸಪೋಸ್ ಪ್ರಾಬ್ಲಮ್ ಈ ತರ ಇತ್ತು ಅಂತ ಅಂತಾರೆ, 2x² ಅಂತ ಇತ್ತು. ಅವಾಗ ಡೆರಿವೇಟಿವ್ ಬರೀತಾರೆ, ದ ಡೆರಿವೇಟಿವ್ ಆಫ್ x² 2x, 2 into 2x is nothing but 4x. ಸೊ ಇವಾಗ ವ್ಯಾಲ್ಯೂಸ್ ಕೊಡಿ, ಸೇಮ್ ವ್ಯಾಲ್ಯೂ. x ಗೆ +1 ಕೊಡ್ತೀರಾ, 1² 1, 1 into 2 2, 1 ಕೊಟ್ರೆ 2 ಸಿಗುತ್ತೆ. ನೆಕ್ಸ್ಟ್ -1 ಕೊಡಿ, -1² +1 into 2 2, ಸೊ 2 ಆಗುತ್ತೆ. ವೆರಿಫೈ ಅಂದ್ರೆ ಮೂರು ಕಂಡೀಷನ್ಸ್ ಕೂಡ ವೆರಿಫೈ ಆಗಿದೆ. ಗೊತ್ತಾಗ್ತಿದೆ ಅಲ್ವಾ ಕಾನ್ಸೆಪ್ಟ್? ಎ ಫಂಕ್ಷನ್ f of x is differentiable on open interval a comma b, continuous on closed interval a comma b, and f of a is equal to f of b. ಇವು ಮೂರು ಕಂಡೀಷನ್ಸ್ ಕೂಡ ಹೋಲ್ಡ್ಸ್ ಆಗಿದ್ರೆ ರೋಲ್ಸ್ ಥಿಯರಂ ಎಕ್ಸಿಸ್ಟ್ ಆಗಿರುತ್ತೆ. ಅಂಡ್ ಫೈನಲಿ ದೇರ್ ಎಕ್ಸಿಸ್ಟ್, ಈ ಸಿಂಬಲ್ ನ ನಾವು ದೇರ್ ಎಕ್ಸಿಸ್ಟ್ ಅಂತ ಕರಿತೀವಿ. ದೇರ್ ಎಕ್ಸಿಸ್ಟ್ ಸಿ ಬಿಲಾಂಗ್ಸ್ ಟು ದ ಇಂಟರ್ವಲ್ a comma b. ಅಂದ್ರೆ ಈ ಇಂಟರ್ವಲ್ ಗಳಿರುತ್ತಲ್ಲ, ಆ ಇಂಟರ್ವಲ್ ಅಲ್ಲಿ ಒಂದು ನಂಬರ್ ಎಕ್ಸಿಸ್ಟ್ ಆಗಿರುತ್ತೆ. ಆ ನಂಬರ್ ನ ನಾವೇನಂತ ಡಿನೋಟೇಟ್ ಮಾಡಿದೀವಿ, ಸಿ ಅಂತ ಡಿನೋಟೇಟ್ ಮಾಡಿದೀವಿ. such that f dash of c ವ್ಯಾಲ್ಯೂ is equal to 0 ಆಗಿರುತ್ತೆ. ಅಂಡ್ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ಸಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಪ್ರೊಸೀಜರ್ ಆಫ್ ದಿ ರೋಲ್ಸ್ ಥಿಯರಂ ಆಗಿರುತ್ತೆ. ಸ್ಟೇಟ್ಮೆಂಟ್ ಆಫ್ ದಿ ರೋಲ್ಸ್ ಥಿಯರಂ ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಎ ಫಂಕ್ಷನ್ f of x is condition number 1 differentiable on open interval a comma b, condition number 2 continuous on closed interval a comma b, condition number 3 f of a is equal to f of b. ಇವು ಮೂರು ಕೂಡ ಹೋಲ್ಡ್ಸ್ ಆಗಿದ್ರೆ ಮಾತ್ರ ರೋಲ್ಸ್ ಥಿಯರಂ ಹೇಳ್ಬೋದು. ಸಪೋಸ್ ಈ ಮೂರರಲ್ಲಿ ಯಾವ್ದಾದ್ರೂ ಒಂದು ಹೋಲ್ಡ್ಸ್ ಆಗಿಲ್ಲ ಅಂತಂದ್ರೂ ಕೂಡ ನಮಗೆ ರೋಲ್ಸ್ ಥಿಯರಂ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳ್ತೀರಾ. ಮೂರು ಎಕ್ಸಿಸ್ಟ್ ಆದ್ಮೇಲೆ ಇಲ್ಲಿ ಬರೀತೀರಾ ದೇರ್ ಎಕ್ಸಿಸ್ಟ್ ಸಿ ಬಿಲಾಂಗ್ಸ್ ಟು, ಇಂಟರ್ವಲ್ ಅಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ ಯಾವುದು? ಸಿ. ಆ ಸಿ ಏನಾಗಿರುತ್ತೆ? such that f dash of c is equal to 0 ಆಗಿರುತ್ತೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿ ರೋಲ್ಸ್ ಥಿಯರಂ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 3 marks. ನಾನು ಆಲ್ರೆಡಿ ಹೇಳಿದ್ದೆ, ಈ ಕಾನ್ಸೆಪ್ಟ್ಸ್ ಇಂದ ನಿಮಗೆ 3 marks ಗೆ ಒಂದು ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಈ ತರ ಇದೆ, ಫಸ್ಟ್ ಕ್ವಶನ್, and that question is appear in your question paper, that is March 14 and March 18. March 14 ಮತ್ತೆ March 18 2 times ಈ ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ಅಪಿಯರ್ ಆಗಿದೆ. ನಿಮಗೆ ಕ್ವಶನ್ ಪೇಪರ್ ಗೆ ಕ್ವಶನ್ ಇದೇ ತರ ಇರುತ್ತೆ. ವೆರಿಫೈ ರೋಲ್ಸ್ ಥಿಯರಂ ಫಾರ್ ದಿ ಫಂಕ್ಷನ್ f of x is equal to x² plus 2. f of x is equal to x² plus 2, x belongs to -2, 2. ಅಥವಾ ಇದನ್ನ ಈ ತರ ಕೊಡಬಹುದು ನೀವು, a is equal to -2, b is equal to 2 ಅಂತ ಕೊಡ್ತಾರೆ. ಆ ತರ ನಾವು ಕೊಡಬಹುದು, ಅಥವಾ x belongs to -2, 2. ಸೊ ಫಸ್ಟ್ ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಫಂಕ್ಷನ್ ತಗೊಳ್ತೀರಾ. given that f of x is equal to x² plus 2. f of x ಗೊತ್ತಿದೆ, x² plus 2. ಕಂಡೀಷನ್ ನಂಬರ್ 1 ಡಿಫರೆನ್ಷಿಯಬಲ್ ಆಗಬೇಕದು. ಓಕೆ, ಡಿಫರೆನ್ಶಿಯೇಟ್ ಮಾಡೋಣ. ಅದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ವಾಟ್ ಈಸ್ ದ ಡೆರಿವೇಟಿವ್ ಆಫ್ f of x? as f dash of x. The derivative of f of x is f dash of x is equal to what is the derivative of x square? x square is of the form x power n. So n into x power n minus 1. The derivative is 2x plus what is the derivative of 2? 2 is a constant, so their derivative is 0. ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದೀನಿ, ಡಿಫರೆನ್ಶಿಯೇಟ್ ಆಗಿದೆ, ಆದ್ರಿಂದ ಇಲ್ಲಿ ಬರೀತಾ ಇದ್ದೀನಿ. ಏನಂತ ಬರೀತಾ ಇದ್ದೀನಿ ಅಂತಂದ್ರೆ ವಿಚ್ ಎಕ್ಸಿಸ್ಟ್. ಸರ್ ವಾಟ್ ಈಸ್ ದಟ್ ಮೀನಿಂಗ್? ಫಂಕ್ಷನ್ ಡಿಫರೆನ್ಶಿಯೇಟ್ ಆಯ್ತು ಅಂತ ಹೇಳೋದನ್ನ ನಾನು f dash of x which exists ಅಂತ ಬರ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರೀತೀರಾ ಕಂಡೀಷನ್ ನಂಬರ್ 1 ಏನಂತ ಬರೀಬೇಕು ನಾವು? ಡಿಫರೆನ್ಶಿಯೇಟ್ ಆಗಿದೆ.
ಡಿಫರೆನ್ಶಿಯೇಟ್ ಆಗಿದೆ, ಆದ್ರಿಂದ ಕಂಡೀಷನ್ ನಂಬರ್ 1 ವರ್ಡ್ಸ್ ಆಗ್ತಿದೆ. ಸೊ ಅದನ್ನ ಬರಿಬೇಕಾದ್ರೆ ಈ ತರ ಬರೀತಾರೆ, f of x is differentiable on ಓಪನ್ ಇಂಟರ್ವಲ್ ಬರೀಬೇಕು. ಇಲ್ಲಿ ಬರೀಬೇಕಾದ್ರೆ ಯಾವಾಗಲೂ ಕೂಡ ಡಿಫರೆನ್ಶಿಯಬಲ್ ಅಂತ ಬರೆದಾಗ ಓಪನ್ ಇಂಟರ್ವಲ್ ಬರೀಬೇಕು. ಓಪನ್ ಇಂಟರ್ವಲ್ -2, 2 ಇಯರ್ a, b ಅಂತ ಬರೆದಿರ್ತೀರಾ. ಜನರಲ್ ಇದು ಪ್ರಾಬ್ಲಮ್ ಅಲ್ಲಿ -2, 2 ಅಂತ ಕೊಟ್ಟಿರೋದ್ರಿಂದ ನೀವು ಆ ತರ ಬರೀತೀರಾ. ಸೊ ವಿ ನೋ ದಟ್ ಎವ್ರಿ ಡಿಫರೆನ್ಶಿಯಬಲ್ ಫಂಕ್ಷನ್ ಇಸ್ ಕಂಟಿನ್ಯೂಯಸ್. ಇವಾಗ ನಾನು ಹೇಳಿದ್ದೀನಿ ಕಾನ್ಸೆಪ್ಟ್ಸ್. ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಎವ್ರಿ ಕಂಟಿನ್ಯೂಯಸ್ ಫಂಕ್ಷನ್ ಡಿಫರೆನ್ಶಿಯಬಲ್ ಅಥವಾ ಡಿಫರೆನ್ಶಿಯಬಲ್ ಫಂಕ್ಷನ್ ಕಂಟಿನ್ಯೂಯಸ್ ಅಂತ ಹೇಳಿ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಾನ್ಸೆಪ್ಟ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ನಿಮ್ಮೆಲ್ಲರೂ ಕೂಡ ಆಲ್ಫಾಬೆಟ್ಸ್ ಕೊಟ್ಟಿದೆ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಕೊಟ್ಟಿದೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಫಸ್ಟ್ ಸಿ ಬರುತ್ತೆ, ಎ ಬಿ ಸಿ, ಅದಾದ್ಮೇಲೆ ನೆಕ್ಸ್ಟ್ ಡಿ ಬರುತ್ತೆ. ಇದು ಇಂಗ್ಲಿಷ್. ನಿಮ್ಮ ಮ್ಯಾಥಮೆಟಿಕ್ಸ್ ಗೆ ಬಂದಾಗ ಜಸ್ಟ್ ಇದೊಂದು ಟ್ರಿಕ್ ಅಷ್ಟೇ ನೀವು ನೆನ್ಪಿಟ್ಕೊಳ್ಳೋದಕ್ಕೆ. ಮ್ಯಾಥಮೆಟಿಕ್ಸ್ ಗೆ ಬಂದಾಗ ಅದು ಡಿ ಇಂಪ್ಲೈಸ್ ಸಿ ಆಗಿರುತ್ತೆ. ಸರ್ ವಾಟ್ ಈಸ್ ದಟ್ ಮೀನಿಂಗ್? ಎವ್ರಿ ಕಂಟಿನ್ಯೂಯಸ್ ಫಂಕ್ಷನ್ ನೀಡ್ ನಾಟ್ ಬಿ ಡಿಫರೆನ್ಶಿಯಬಲ್. ಎಲ್ಲಾ ಕಂಟಿನ್ಯೂಯಸ್ ಫಂಕ್ಷನ್ಗಳು ಡಿಫರೆನ್ಶಿಯೇಟ್ ಆಗಬೇಕು ಅಂತ ಏನಿಲ್ಲ. ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎರಡನ್ನೂ ಯೂಸ್ ಮಾಡ್ತಾ ಇದೀವಿ ಮ್ಯಾಥ್ಸ್ ಅಲ್ಲಿ. ಇದಕ್ಕೆ ಬಂದಾಗ ಎಲ್ಲಾ ಡಿಫರೆನ್ಶಿಯಬಲ್ ಫಂಕ್ಷನ್ಗಳು ಕಂಟಿನ್ಯೂಸ್ ಆಗಿರಲೇಬೇಕು ಅಥವಾ ಆಗಿರುತ್ತೆ. ಎಲ್ಲಾ ಕಂಟಿನ್ಯೂಯಸ್ ಫಂಕ್ಷನ್ಗಳು ಡಿಫರೆನ್ಶಿಯೇಟ್ ಆಗಬೇಕು ಅಂತ ರೂಲ್ಸ್ ಏನಿರಲ್ಲ, ಅಥವಾ ಕೆಲವೊಂದು ಆಗುತ್ತೆ ಕೆಲವೊಂದು ಆಗಿರಲ್ಲ. ಎಲ್ಲಾ ಡಿಫರೆನ್ಶಿಯೇಟ್ ಆಗ್ತಕ್ಕಂಥ ಫಂಕ್ಷನ್ಗಳು ಕಂಟಿನ್ಯೂಸ್ ಆಗಿರುತ್ತೆ. ಇದ್ರ ಮೇಲೆ ನಿಮಗೆ 1 ಮಾರ್ಕ್ ಕ್ವಶನ್ ಅನ್ನ ಕೇಳ್ತಾರೆ. ಈಸ್ ಎವ್ರಿ ಕಂಟಿನ್ಯೂಯಸ್ ಫಂಕ್ಷನ್ ಡಿಫರೆನ್ಶಿಯಬಲ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾರೆ. ಅವಾಗ ನೀವು ಇಲ್ಲಿ ನೋ ಅಂತ ಬರೀಬೇಕು. ಬರೆದು ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೊಡಬೇಕು. ನೆಕ್ಸ್ಟ್ ಹೇಳ್ತೀನಿ ಕಾನ್ಸೆಪ್ಟ್ ಅನ್ನು. ಸೊ f of x is differentiable on -2, 2 ಫಸ್ಟ್ ಕಂಡೀಷನ್ ಬರ್ದಾಯ್ತು. ಅಂಡ್ ದೆನ್ ನೆಕ್ಸ್ಟ್ ಕಂಡೀಷನ್ ಡಿಫರೆನ್ಶಿಯಬಲ್ ಆಗಿರುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿರ್ಲೇಬೇಕು, ಕಂಟಿನ್ಯೂಸ್ ಆಗಿರ್ಲೇಬೇಕು. ಎಸ್ ವಿ ರೈಟ್ ದಟ್ ಈಸ್ hence f of x is continuous on closed interval -2, 2. ಇದಕ್ಕೂ ಕೂಡ ನಿಮಗೆ 1 ಮಾರ್ಕ್ ಇರುತ್ತೆ. ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ನೀಟಾಗಿ ಬರೀಬೇಕಾಗಿರುತ್ತೆ. ಸೊ ನೆಕ್ಸ್ಟ್ f of a is equal to f of b ಆಗಿರಬೇಕು. ಚೆಕ್ ಮಾಡ್ಕೊಳ್ಳೋಣ ಅಂತಂದ್ರೆ ದಟ್ ಈಸ್ ಕಂಡೀಷನ್ ನಂಬರ್ 3 ಅಂತ ಬರ್ಕೊಳ್ಳೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ f of a? Instead of a we have f of -2. So put x is equal to -2 in the given problem. Then it becomes -2 whole square. -2 whole square plus 2. -2 whole square becomes 4 plus 2. 4 plus 2 is equal to 6. Similarly f of plus 2. f of plus 2 is nothing but d, second one. So put x is equal to 2 in the given problem. Put x is equal to 2, it becomes 2 square. 2 square plus 2 is equal to 2 square 4 plus 2. 4 plus 2 is equal to 6. So implies f of a is nothing but -2 is equal to f of 2. 2 is nothing but b. f of a is equal to f of b. So 3 conditions ಕೂಡ ಹೋಲ್ಡ್ಸ್ ಆಗಿದೆ. ಆದ್ರಿಂದ ಇಲ್ಲಿ ಒಂದು ಸೆಂಟೆನ್ಸ್ ಬರೀತಾ ಇದ್ದೀನಿ. all the three conditions are satisfied. Satisfied ಅಂತ ನಾವು ಹೇಳ್ಬೋದು ಅಥವಾ satisfied ಅಂತ ನಾವು ಹೇಳ್ಬೋದು. ಸೊ 3 ಕಂಡೀಷನ್ಸ್ ಗಳು ಕೂಡ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಈ ಸಿ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಲಾಸ್ಟ್ ಪ್ರೊಸೀಜರ್. ಸಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬರೀತೀರಾ, ಏನಂತ ಬರೀತೀರಾ? therefore ಇಲ್ಲಿ ಒಂದು ಸಿ ಇರುತ್ತೆ. ಯಾವ ತರ ಸಿ ಇರುತ್ತೆ ಅಂತಂದ್ರೆ therefore ಈ ಸಿಂಬಲ್ ನ ನಾವು there exists ಅಂತ ಕರಿತೀವಿ. there exists c belongs to ಓಪನ್ ಇಂಟರ್ವಲ್ ಬರೀಬೇಕು a, b. Instead of a, b we have -2, 2.
minus 2 comma 2 and next ಏನು ಬರೀಬೇಕು such that there exists c belongs to minus 2 comma 2 such that ಅಲ್ಲೇ ಒಂದು ಕಂಡೀಷನ್ಸ್ ಇತ್ತು ಯಾವ ಕಂಡೀಷನ್ಸ್ ಅಂತಂದ್ರೆ f dash of c is equal to 0. So we want c, the value of c. We know f dash of x. F dash of x is equal to 2x. F dash of x is equal to 2x. Here x is there, here x is there. Input na x ಕೊಟ್ರೆ x ಬರುತ್ತೆ, y ಕೊಟ್ರೆ y ಬರುತ್ತೆ, a ಕೊಟ್ರೆ a ಬರುತ್ತೆ, c ಕೊಟ್ರೆ c ಬರುತ್ತೆ. What is f dash of c? F dash of c is nothing but 2c. So instead of f dash of c, substitute 2c because f dash of x is equal to 2x. That value is equal to 0. So finally c is equal to take 2 to the RHS side. It becomes 0 by 2. 0 by 2 is nothing but 0. 0 and you must write 0 belongs to this open interval. That is minus 2 comma 2 open interval. ಇಷ್ಟನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. c belongs to 0, sorry, c is equal to 0, that belongs to minus 2 comma 2. ನಿಮಗೆ ಇಲ್ಲಿ ಬರತಕ್ಕಂತ ವ್ಯಾಲ್ಯೂ ಇದರೊಳಗಡೆ ಲೈಸ್ ಆಗಿರಬೇಕು. What is the number lies between minus 2 to 2? That is integers. Minus 2, minus 1, 0, 1. So 0 belongs to minus 2 comma 2 and your answer is correct. So Rolle's theorem verified. Rolle's theorem verified. ಇಲ್ಲಿ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕಾದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ c belongs to 0 ಈ ಪ್ರಾಬ್ಲಮ್ ಕೇಳ್ತಾರೆ ಅಂತ ಹೇಳಿರ್ತೀವಿ. ನೀವು ಕೂಡ ಓದಿರ್ತೀರಾ, ಅದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ಎಕ್ಸಾಮಿನೇಷನ್ ಪ್ರಾಬ್ಲಮ್ ಬಂದಾಗ ಫುಲ್ ಎಕ್ಸೈಟ್ ಆಗ್ತೀರಾ, ಖುಷಿಯಾಗಿ. ಇಲ್ಲಿ ಬರೀಬೇಕಾದ್ರೆ ನೀವು ಕ್ಲೋಸ್ಡ್ ಇಂಟರ್ವಲ್ ಬರ್ತಿರ್ತೀರ. ಸೊ ಕ್ಲೋಸ್ಡ್ ಇಂಟರ್ವಲ್ ನ ನೀವೇನಾದ್ರೂ ಕೂಡ ಬರೆದ್ರೆ ಯು ಲೂಸ್ ದಿ 1 ಮಾರ್ಕ್ಸ್. ಯಾಕೆ ಅಂತಂದ್ರೆ ಇಲ್ಲಿ ಓಪನ್ ಇಂಟರ್ವಲ್ ಬರೀಬೇಕು. ಸೊ ಹಾಗಾದ್ರೆ ನೋಡಿ, ಇದಕ್ಕೆ 1 ಮಾರ್ಕ್ ಇರುತ್ತೆ ಡಿಫರೆನ್ಶಿಯೇಟ್ ಮಾಡೋದಕ್ಕೆ. ಇದಕ್ಕೆ 3 ಕಂಡೀಷನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ, ಸಿ ವ್ಯಾಲ್ಯೂಗೆ 1 ಮಾರ್ಕ್ ಇರುತ್ತೆ. ಸೊ 3 ಮಾರ್ಕ್ಸ್ ಅನ್ನ ತಗೋಬಹುದು. ಇದು ಪ್ರೊಸೀಜರ್. I will repeat once again because all the problems are in the same way. So the problem is verify Rolle's theorem for the function f of x is equal to x square plus 2. X belongs to minus 2 comma 2. First we have to take the function f of x is equal to, and the next step is differentiate the problem. If differentiation is exist, then write the two conditions. F of x is differentiable on open interval and f of x is continuous on closed interval. If the function is differentiable, then write the two conditions and then calculate f of a, f of b. F of a, instead of a we have minus 2, so f of minus 2 is equal to 6. Put x is equal to a. Don't take x is equal to, that is f dash, here the value f dash of x, here f of x. So put x is equal to minus 2, put x is equal to 2. We get both sides 6. So all the three conditions are satisfied. Hence there exists c belongs to minus 2 comma 2 such that f dash of c is equal to 0. Here f dash of x is 2x, so f dash of c is 2c. 2c is equal to 0. And then finally c is equal to 0, that belongs to minus 2 comma 2. Hence Rolle's theorem verified. ತುಂಬಾ ಸಿಂಪಲ್ ಆಗಿ ಪ್ರಾಬ್ಲಮ್ ಮಾಡಬಹುದು. ತುಂಬಾ ಈಸಿಯೆಸ್ಟ್ ವೇ ಇದು. ಈಸಿಯಾಗಿ ನೀವು ಈ ಕಾನ್ಸೆಪ್ಟ್ಸ್ ಅಲ್ಲಿ 3 ಮಾರ್ಕ್ಸ್ ಅನ್ನ ತಗೋಬಹುದು. So next question is appeared in your examination March 19, March 15, March 17, and the problem is verify Rolle's theorem for the function f of x is equal to x square plus 2x minus 8
x belongs to minus 4 comma 2. Only the function and intervals are changes. So by the procedure, first take the given equation, that is given that f of x is equal to x square plus 2x minus 8. X square plus 2x minus 8. So what is the next step? The next step is differentiate the function. So differentiate with respect to x. Say what is the derivative for the function? Yeah, the derivative of f of x. The derivative of f of x is nothing but f dash of x is equal to, what is the derivative of x square? The derivative of x square is 2x plus what is the derivative of 2x? 2x, yes, very good. 2 is the derivative of 2x. 2. And the derivative of 8 is a constant, so derivative is 0. So next which exists means the function is differentiable. So write the two conditions, that is the condition number 1 is f of x is differentiable. F of x is differentiable on ಯಾವ interval ಬರೀತೀರಾ ಅಲ್ಲಿ, you should write the open interval, the same number, that is minus 4 comma 2 open interval. And hence second one f of x is continuous on minus 4 comma 2, that is the closed interval, because every differentiable function is continuous. That's why I am writing f of x is continuous on minus 4 comma 2. Check the condition number 3. That is the condition number 3. The condition number 3 is f of first one value is nothing but minus 4 is equal to, the given problem substitute x is equal to minus 4. Here minus 4 whole square plus 2 into minus 4 minus 8. Minus 4 square is nothing but 16. 2 into minus 4 minus 8, so minus 8 minus 16 plus 16 minus 16 vanishes, the total value is 0. In the same way, we have to find the value of second one, that is f of 2 plus 2. F of plus 2 is equal to, put x is equal to 2 in the given problem. Here put x is equal to 2, so 2 square plus 2 into 2 minus 8 is equal to, the value of 2 square is 4 plus 2 into 2 is nothing but 4 minus 8. 4 plus 4, 8 minus 8, 0. Whole value is equal to 0. So these two values are equal to 0. So implies f of minus 4 is equal to f of 2, and write condition number 1, condition number 2, condition number 3. All the three conditions are satisfied. So next step is next step antandre c, we have to calculate the value of c. So therefore there exists c belongs to, write the open interval of minus 4 comma 2, such that write the condition f dash of c is equal to 0. You must remember the concept f dash of c is equal to 0, because in f dash of c is equal to 0 ನಲ್ಲಿ ನೀವು c ನ ಕ್ಯಾಲ್ಕುಲೇಟ್ ಮಾಡ್ತೀರಾ. So here f dash of x is equal to 2x plus 2. x ಇದೆ ಅಂತಂದ್ರೆ ಇಲ್ಲೂ ಕೂಡ x ಇದೆ, ಇಲ್ಲಿ y ಇದ್ರೆ ಇಲ್ಲಿ y ಇರ್ತಿತ್ತು, z ಇದ್ರೆ z ಇರುತ್ತೆ. ಸೊ ಇಲ್ಲಿ c ಕೊಟ್ಟಾಗ ಅದು c ಆಗುತ್ತೆ. ಆದ್ರಿಂದ ಏನ್ ಮಾಡ್ತೀರಾ ಅಂತಂದ್ರೆ 2c plus 2 ಅಂತ ಬರೀತೀರಾ. 2c plus 2 is equal to 0. So take plus 2 to the right hand side.
it becomes 2c is equal to minus 2. Here 2 are cancelled. The value of c is equal to minus 1. Take 2 to the right hand side, 2 by 2 is nothing but 1. Here minus is there, so the value of c is equal to minus 1. So, ಇಲ್ಲಿ ಏನು ಮಾಡಬೇಕು ಅಂತಂದ್ರೆ write the intervals belongs to open interval. You must write the open interval, that is minus 4 comma 2. Check whether minus c1 belongs to minus 4 comma 2 or not. Minus 4, next minus 3, minus 2, minus 1. So minus 1 is there in the interval. And answer Rolle's theorem verify. Rolle's theorem verify. That's all. ಇಷ್ಟೇ. ನೀವು ತುಂಬಾ ಈಸಿಯಾಗಿ ಈ ಪ್ರಾಬ್ಲಮ್ಗಳನ್ನ ಆಲ್ ಪ್ರಾಬ್ಲಮ್ಸ್ ಕಂಟೈನಿಂಗ್ ದ ಸೇಮ್ ಪ್ರೊಸೀಜರ್, ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ಕೂಡ ನಿಮಗೆ ಸೇಮ್ ನಾವು ಯಾವ ತರ ವ್ಯಾಲ್ಯೂಸ್ ಮಾಡ್ತಾ ಇರ್ತೀವೋ ತುಂಬಾ ಈಸಿಯಾಗಿ ನಾವು ಯಾವ ಕಾನ್ಸೆಪ್ಟ್ಸ್ ನ ತಗೊಂಡ್ರು ಕೂಡ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಬರ್ತೀವಿ. ಒನ್ ಮೋರ್ ಪ್ರಾಬ್ಲಮ್, ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದಿ ಫಂಕ್ಷನ್ f of x is equal to x into x minus 1 whole square. X into x minus 1 whole square. This problem is in your NCERT exemplar problem textbook. So this problem, suppose ನಿಮಗೆ ಪ್ರಾಬ್ಲಮ್ ಏನಾದರೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಾರೆ ಅಂತಂದ್ರೆ ಆ ಕ್ವೆಶ್ಚನ್ ಪೇಪರ್ ಟಫ್ ಇರುತ್ತೆ. ಸರ್ ಈಸಿ ಇದ್ರೆ ಫಸ್ಟ್ 2 ಪ್ರಾಬ್ಲಮ್ಸ್ ಕೇಳ್ತಾರೆ ಈ ಕಾನ್ಸೆಪ್ಟ್ಸ್. ಸೊ ಅವರು ಈಸಿಯಾಗಿ ಆದ್ರೂ ಕೊಡ್ಲಿ ಅಥವಾ ಟಫ್ ಆಗಾದ್ರೂ ಕೊಡ್ಲಿ, ನಾವು ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಬರೋಣ. ಸೊ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಬರ್ತೀರಾ ಅಂತಂದ್ರೆ ಫಸ್ಟ್ we have to take the function f of x, that is solution f of x is equal to x into x minus 1 whole square, and then differentiate the problem, that is differentiate with respect to x. Write the derivative, write the derivative carefully. The derivative of f of x is f dash of x is equal to, observe in the right hand side, this one is a one function and this one is a second function or first function. So here product of two function is there. So UV rule, apply the UV rule, product rule. Take first function as it is, the first function is x. Write the derivative of second function by using chain rule. So let us consider this one as dabba. X power n. What is the derivative of x power n? N into x to the power of n minus 1 means 1. So I write the derivative of dabba. The derivative of x is 1 minus 1 is 0. 1 minus 0 is nothing but 1 plus. Write the second function as it is, that is x minus 1 whole square as it is. And the derivative of the first function, the derivative of x is 1. The derivative of x is 1. So simplify the concept, that is f dash of x is equal to, here 2x into x. 2x into x is nothing but 2x square. 2x into 1 becomes minus 2x plus write x minus 1 whole square as it is. Write x minus 1 whole square as it is, or in other words, write the formula for a minus b whole square. Because now final ಆಗಿ c ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಬೇಕು, ಅದನ್ನ ಈ ಸ್ಟೆಪ್ ಅಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. Write the formula for a minus b whole square, that is a square is nothing but x square plus b square ಅಂತಂದ್ರೆ 1 ಆಗಿರುತ್ತೆ, minus 2ab is nothing but minus 2x. So combine all the values, we get f dash of x is equal to 2x square plus x square. 2x square plus x square is nothing but 3x square. Minus 2x is nothing but minus 4x plus minus 2x minus 4x plus 1
It is the final simplified derivative answer. Okay, which exists. And then write the three conditions. The condition number 1 is f of x is differentiable. Write the intervals. Write the intervals carefully. If f of x is differentiable on write the interval. Here the interval is 0, 1. For differentiation, you should write the open interval. If a function is differentiable, obviously it is continuous. So f of x is continuous on the interval 0, 1, that is closed interval. So check the condition number 3. The value of 0, put x is equal to 0 in the problem. If x is equal to 0, 0 into whole thing will be equal to 0. That is 0. 0 into whole thing. And the next put x is equal to 1. Here 1 minus 1 becomes 0. 0 into anything is also 0. Or in other words, write one more step, that is x into 0 minus 1 whole square is equal to 0. In the same way, 1 minus 1 whole square, that value is equal to 0. So right here, that is f of 0 is equal to f of 1. So f of 0 is equal to f of 1. All the three conditions are satisfied. And then next step. There exists C belongs to the interval. There exists C belongs to the interval here 0, 1, open interval 0, 1, such that f dash of C is equal to 0. What is f dash of x? Simplified f dash of x is 3x square minus 4x plus 1. So write f dash of C. F dash of C is instead of x we have to write the C, 3c square minus 4c plus 1 is equal to 0. So it is a quadratic equation. Solve the quadratic equation. I'm writing the quadratic equation solution here. So ನೀವು ಕೂಡ ನೋಟ್ಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಕಡೆ ನೋಟ್ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ 3 ಬರಬೇಕು, ಆಡ್ ಮಾಡಿದಾಗ -4 ಬರಬೇಕು. ಸೊ 3 1s and then write 3c square minus 4c plus 3c square minus 3c minus 1c plus 1 is equal to 0. So take 3c as a common factor. Here 3c, so take 3c as a common. The remaining is c minus 1. And take minus 1 as a common. Here c minus 1 is equal to 0. So c minus 1 is the one value and 3c minus 1 is the one value. That value is equal to 0. So I am writing 3c square minus 4c plus 1 is equal to 0. C minus 1 is equal to c minus 1 into 3c minus 1 is equal to 0. Two terms left hand side is equal to 0. By the method of quadratic equation, it implies that either first one value is equal to 0. First one value is equal to 0 ಅಂತಂದ್ರೆ ಏನಾಗಿರುತ್ತೆ, c is equal to 1 ಆಗಿರುತ್ತೆ. 1 does not belongs to 0, 1 because it is open interval. So ಇನ್ನೊಂದು ವ್ಯಾಲ್ಯೂ ನ ತಗೊಳ್ತೀರಾ ಅಂತಂದ್ರೆ that is ಈ ತರ ಆಗಿರುತ್ತೆ. c minus 1 is equal to 0 implies c is equal to 1. ಇದು ಇರಲ್ಲ, c ವ್ಯಾಲ್ಯೂ 1 ಆಗಿರಲ್ಲ. So 3c minus 1 is equal to 0, 3c is equal to 1 ಆಗಿರುತ್ತೆ. Or in other words, c is equal to 1 divided by 3 ಆಗಿರುತ್ತೆ. So 1 by 3 belongs to 0, 1 obviously. Because 1 by 3 is nothing but 0.3 something. 0.3 interval ಅಲ್ಲಿ ಇರುತ್ತೆ. So the value of c is 1 by 3. c is equal to 1 ಇದಾಗಿರಲ್ಲ.
ಯಾಕೆ ಅಂತ ಗೊತ್ತಾಗ್ತಿದೆಯಲ್ವಾ? ಎರಡು ವ್ಯಾಲ್ಯೂಸ್ ಇದೆ ಸಿ ಗೆ, ಬಟ್ ದಿಸ್ ಸಿ ಈಸ್ ನಾಟ್ ಬಿಲಾಂಗ್ಸ್ ಟು 0,1. So the value of c is equal to 1/3, that belongs to 0,1. So we verify the Rolle's theorem. ಇಷ್ಟೇ, ತುಂಬಾ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆಲ್ಲ. ಒಂದೇ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ ನೀವು. ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಸಿಂಪ್ಲಿಫಿಕೇಶನ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಮತ್ತೆ ಒನ್ ಮೋರ್ ಕಾನ್ಸೆಪ್ಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ನ ಕರೆಕ್ಟ್ ಆಗಿ ನೋಡ್ಕೋಬೇಕು. So dear students, next we have a problem like that. Verify Rolle's theorem for the function f of x is equal to sin 2x in 0,pi/2. This problem is also in your NCERT exemplar problem. Means this problem important for your competitive examinations like KCET, JEE and COMEDK examination. So here the given function is sin 2x. So take the f of x is equal to sin 2x. And next step is differentiate with respect to x. So my dear students, what is the derivative of f of x is equal to sin 2x? The derivative of f of x is nothing but f dash of x. F dash of x is equal to, here instead of 2x, recall the concept as a dabba by using chain rule. Sin dabba, cos dabba into the derivative of 2x is 2. So write 2 cos 2x. 2 cos 2x which exists. So condition number 1, f of x is differentiable on open interval, that is 0,pi/2. And hence function differentiate agide antandre obviously ಏನಾಗಿರುತ್ತೆ, continuous. So next ಏನ್ ಮಾಡ್ತೀರಾ ಅಂತಂದ್ರೆ f of x is continuous on 0,pi/2 closed interval. So check the condition number 3. The value of a is 0. First value is 0. So take f of 0. F of 0 is equal to, here f of x is equal to sin 2x. So sin 2 into 0. What is the value of sin 2 into 0? Sin 2 into 0 becomes sin 0. Sin 0 is equal to 0. And same way, calculate second value, f of pi/2. F of pi/2 is equal to sin 2 into pi divided by 2. Here 2 are cancelled. Then sin pi. What is the value of sin pi? Sin pi is also a 0. So these two are equal, implies f of 0 is equal to f of pi/2. F of 0 is equal to f of pi/2, or in other words f of a is equal to f of b. All three conditions are satisfied. All the three conditions are verified, are satisfied. And then next step, calculate the value of c. Therefore there exists c belongs to open interval 0,pi/2 such that open interval 0,pi/2 such that f dash of c is equal to 0. Here f dash of x is equal to 2 cos 2x. F dash of x. What is f dash of c? F dash of c is 2 cos 2c. 2 cos 2c is equal to 0. We want c. So take 2 to the RHS. It becomes 0/2, that is 0. Cos 2c is equal to 0.
So we want see 2c. Take cos to the right hand side. Trigonometric function becomes inverse. So 2c is equal to cos inverse of 0. 2c is equal to cos inverse of 0. What is the value of cos 0? 1. So what is the value of cos inverse 0? It becomes 1. So 2c is equal to 1. I'm writing here 2c is equal to 1. So c is equal to 1 divided by 2. 1 divided by 2 belongs to the interval 0 comma pi by 2. That is open interval. In 0 comma pi by 2, 1 by 2 is there. Obviously 1 by 2 is there. So all the three conditions are satisfied and there exists a value of c is equal to 1 by 2 that belongs to 0 comma pi by 2. Therefore, hence the Rolle's theorem verified. Very easiest concept. ನೀವು ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡ್ ದೆನ್ ಈ ವ್ಯಾಲ್ಯೂ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ದ ಪ್ರೊಸೀಜರ್. ಅಷ್ಟೇ, ತುಂಬಾ ಸಿಂಪಲ್ ಆಗಿ ನೀವು 3 ಮಾರ್ಕ್ಸ್ ತಗೊಳ್ಳಿ. ಅಂಡ್ ದೆನ್ ಒನ್ ಮೋರ್ ಕಾನ್ಸೆಪ್ಟ್. ಈ ನಾನು ಮಾಡಿಸ್ತಾ ಇರ್ತಕ್ಕಂಥ 5 ಪ್ರಾಬ್ಲಮ್ ಪ್ಲಸ್ 2 ಇದೆ 7 ಪ್ರಾಬ್ಲಮ್. ನಿಮ್ಗೆ ಅಪ್ ಟು ಇಲ್ಲಿವರೆಗೂ ಕೂಡ ಟೋಟಲ್ ಆಗಿ ಎಕ್ಸಾಮಿನೇಷನ್ಸ್ ಗಳು ಎಷ್ಟು ನಡೆದಿದೆ ಅಂತಂದ್ರೆ ಫ್ರಮ್ 2014 ಟು 2020. ಸೊ ನಿಮ್ಗೆ 6 ಅಂದ್ರೆ 12 ಕ್ವಶನ್ ಪೇಪರ್ ಇದೆ. 12 ಕ್ವಶನ್ ಪೇಪರ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಈ ಕಾನ್ಸೆಪ್ಟ್ಸ್ ಅಲ್ಲಿ ಫಸ್ಟ್ 2 ಪ್ರಾಬ್ಲಮ್ಸ್ ನ ಮಾತ್ರ ಕೇಳಿದ್ದಾರೆ. 3, 4, 5, 6, 7 ಯಾವುದೂ ಕೂಡ ಕೇಳಿಲ್ಲ. ಆದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗೆ ಯೂಸ್ ಆಗುತ್ತೆ. ಸೊ ಸಾಲ್ವ್ ಮಾಡೋಣ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಟೇಕ್ f of x is equal to x square minus 1 and x belongs to 1 comma 2. So given equation, that is solution. Given equation f of x is equal to x square minus 1. So first differentiate the problem. Differentiate with respect to x. The derivative of f of x is f dash of x. F dash of x is equal to the derivative of x square minus 1. The derivative of x square is 2x. So which exists? So condition number 1. f of x is differentiable on the open interval 1 comma 2. And the second condition, f of x is continuous on 1 comma 2 closed interval. And check the condition number 3. Put x is equal to first value, that is f of 1 is equal to, here f of x is equal to x square minus 1. So put x is equal to 1. 1 square minus 1 becomes 0. And second value f of 2 is equal to, put x is equal to 2 here, that is 2 square minus 1. 2 square is nothing but 4 minus 1 is equal to 3. So here 0 ಇದೆ, ಇಲ್ಲಿ ನಿಮಗೆ 3 ಇದೆ. ಆದ್ದರಿಂದ implies f of 1 is not equal to f of 2. So one condition holds ಆಯ್ತು, second condition holds ಆಯ್ತು, third condition holds ಆಗಿಲ್ಲ. ಆದ್ದರಿಂದ ಏನಂತ ಹೇಳ್ತೀರಿ ಇದನ್ನ? Rolle's theorem not applicable. Rolle's theorem not applicable. ಇಷ್ಟೇ. ಬಟ್ ಈ ಪ್ರಾಬ್ಲಮ್ ನ ನಿಮಗೆ 3 ಮಾರ್ಕ್ಸ್ ಗೆ ಕೊಡಲ್ಲ. ಯಾಕೆಂತಂದ್ರೆ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಸ್ಟೆಪ್ಸ್ ಗಳು ತುಂಬಾ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ನೀವೇ ಮಾಡಬೇಕಾದ್ರೆ ಅದನ್ನ ರಾಂಗ್ ಮಾಡಿ ಯಾವ್ದು ವ್ಯಾಲ್ಯೂಸ್ ಗಳು ಚೇಂಜ್ ಬಂದಾಗ, ಇವಾಗ ಸಪೋಸ್ ಪ್ರಾಬ್ಲಮ್ ನಂಬರ್ 2 ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ಇಲ್ಲಿ ಮಾಡಬೇಕಾದ್ರೆ ನೀವೇ ತಪ್ಪು ಮಾಡ್ಬಿಟ್ಟು ಈ ತರ ಬರೀಬಾರದು. ಕರೆಕ್ಟ್ ಆಗಿ ಚೆಕ್ ಮಾಡಿ ಅದನ್ನ ಹೇಳ್ಬೇಕು. ಯಾಕೆ ಇದು ನಾಟ್ ಅಪ್ಲಿಕೇಬಲ್ ಅಂತಂದ್ರೆ ಕಂಡೀಷನ್ ನಂಬರ್ 3 ಹೋಲ್ಡ್ಸ್ ಆಗ್ತಿಲ್ಲ.
ಕಂಡೀಷನ್ ನಂಬರ್ 3 ಹೋಲ್ಡ್ಸ್ ಆಗ್ತಿಲ್ಲ ಅಂತಂದ್ರೆ ರೋಲ್ಸ್ ಥಿಯರಂ ನಾಟ್ ಅಪ್ಲಿಕೇಬಲ್. ಫಸ್ಟ್ ಒನ್ ಸೆಕೆಂಡ್ ಒನ್ ಹೋಲ್ಡ್ಸ್ ಆದ್ರೂ ಕೂಡ ಥರ್ಡ್ ಒನ್ ಕಂಡೀಷನ್ ಅಪ್ಲಿಕೇಬಲ್ ಆಗಲಿಲ್ಲ. ಸೊ ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್ ನಂಬರ್ 6th one. Verify Rolle's theorem for the function. Verify Rolle's theorem for the function f of x is equal to closed bracket x and x belongs to minus 2 comma 2. So what is closed bracket x? In your first PUC concept, we have studied greatest integer function. ಈ ಫಸ್ಟ್ PUC ಕಾನ್ಸೆಪ್ಟ್ ಅಲ್ಲಿ ನೀವೇನ್ ಮಾಡಿರ್ತೀರಾ, ಇದನ್ನ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅನ್ನ ಸ್ಟಡಿ ಮಾಡಿರ್ತೀರಾ. ಸೊ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಗೆ ಡೆರಿವೇಟಿವ್ ಎಕ್ಸಿಸ್ಟ್ ಆಗಲ್ಲ. ಯಾಕೆ ಡೆರಿವೇಟಿವ್ ಎಕ್ಸಿಸ್ಟ್ ಆಗಲ್ಲ ಅಂತಂದ್ರೆ, ಅದಕ್ಕೆ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಬೇರೆ ಬೇರೆ ಇರುತ್ತೆ. ಹೈಯರ್ ಕ್ಲಾಸಸ್ ಗಳಿಗೆ ಹೋದಾಗ ನೀವು ಅದು ಯಾಕೆ ಯಾವ ತರ ಇರುತ್ತೆ, ಯಾಕೆ ಡೆರಿವೇಟಿವ್ ಆಗಲ್ಲ ಅನ್ನೋದನ್ನ ಸ್ಟಡಿ ಮಾಡಿರ್ತೀರ. ಬಟ್ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇದಕ್ಕೆ ಡೆರಿವೇಟಿವ್ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಅದನ್ನ ಡಿಫರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಬ್ರಾಕೆಟ್ ಎಕ್ಸ್, ಅದನ್ನ ಡಿಫರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಡಿಫರೆನ್ಶಿಯೇಟೇ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕಂಟಿನ್ಯೂಯಸ್ ಆಗಲ್ಲ. ಕಂಡೀಷನ್ ನಂಬರ್ 1 ಕಂಡೀಷನ್ ನಂಬರ್ 2 ನೇ ಹೋಲ್ಡ್ಸ್ ಆಗಿಲ್ಲ ಅಂತಂದ್ರೆ ಏನಂತ ಹೇಳಬೇಕು, ರೋಲ್ಸ್ ಥಿಯರಂ ನಾಟ್ ಅಪ್ಲಿಕೇಬಲ್. ಅಷ್ಟೇ, ತುಂಬಾ ಸಿಂಪಲ್ ಆಗಿ ಬರೀಬೇಕು. ಬರೀಬೇಕಾದ್ರೆ ಏನಂತ ಬರೀತೀರಾ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಗಿವನ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಬ್ರಾಕೆಟ್ ಎಕ್ಸ್ is not differentiable. ಸೊ ಡಿಫರೆನ್ಶಿಯೇಟೇ ಆಗ್ತಾ ಇಲ್ಲ ಅಂತಂದ್ಮೇಲೆ ಕಂಟಿನ್ಯೂಸ್ ಆಗಲ್ಲ. ಆದ್ರಿಂದ ಇಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ತೀರಾ, therefore Rolle's theorem not applicable. ಇಷ್ಟೇ. ಇದನ್ನ ನಿಮಗೆ 3 ಮಾರ್ಕ್ಸ್ ಗೆ ಕೇಳಲ್ಲ ಪ್ರಾಬ್ಲಮ್ ನ, ಬಟ್ ಗೊತ್ತಿರಬೇಕು ಅದು. ವೆರಿಫೈ Rolle's theorem for the function f of x is equal to greatest integer. ಈ ಗ್ರೇಟೆಸ್ಟ್ ಇಂಟೀಜರ್ ಅಂತಕ್ಕಂಥದ್ದು ಇದು ನಿಮ್ಗೆ ಆ ಪ್ರಾಬ್ಲಮ್ ಏನಾಗಿರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು -2, ಅನ್ನೋ ಇಂಟರ್ವಲ್ ಅಲ್ಲಿ ಅದು ಡಿಫರೆನ್ಶಿಯೇಟ್ ಆಗಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಲ್ಲ. ಸೊ ಕಂಡೀಷನ್ 3 ಸ್ಯಾಟಿಸ್ಫೈ ಆಗ್ಬೇಕಿತ್ತು, 3 ಕೂಡ ಆಗ್ಬೇಕಿತ್ತು, ಮೊದಲನೇ ಕಂಡೀಷನ್ ಆಗ್ತಿಲ್ಲ, ಆದ್ರಿಂದ ಅದು ನಿಮ್ಗೆ ಹೋಲ್ಡ್ಸ್ ಆಗಲ್ಲ. ಸೊ ರೋಲ್ಸ್ ಥಿಯರಂ ಅಪ್ಲಿಕೇಬಲ್ ಆಗಲ್ಲ. ಅಂಡ್ ದೆನ್ ನೆಕ್ಸ್ಟ್ ಇದೇ ತರ ಏನ್ ಮಾಡಬೇಕು ಅಂತಂದ್ರೆ 7th one ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್, ಸೇಮ್ ಕಂಡೀಷನ್ ಬರೀಬೇಕು. ಅದು ಅಷ್ಟೇನೆ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ f of x is equal to closed bracket x belongs to 5, 9. ಈ ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನ ನೀವು ಸಾಲ್ವ್ ಮಾಡಿ ಸೇಮ್ ಅದೇ ತರ 2 ಲೈನ್ ಆನ್ಸರ್ ಬರೀತಾರೆ, 2 ಅಥವಾ 3 ಲೈನ್ ಆನ್ಸರ್ ಬರೀತಾರೆ. ಸೊ ಇದಿಷ್ಟು ಕೂಡ ನಿಮ್ಮ ಕಾನ್ಸೆಪ್ಟ್ಸ್ ಅಲ್ಲಿ ಬರತಕ್ಕಂತ ರೋಲ್ಸ್ ಥಿಯರಂ ಕಾನ್ಸೆಪ್ಟ್. ಇದನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಿ ಪ್ರಾಬ್ಲಮ್ಸ್ ಅನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ, ನಿಮ್ಗೆ ಲೆಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಂ, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ MVT ಮೀನ್ ವ್ಯಾಲ್ಯೂ ಥಿಯರಂ ಅಂತ ಕರೀತೀವಿ. ಅದರಲ್ಲಿ ಒಂದು 4 ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.